ನಮಸ್ಕಾರ ಸ್ವಾಮಿ. ಇವತ್ತು ಕೆಲಸ ಏನಂದಾಗ 9:30 ಆಯಿತು. ಎದ್ದಳು ತಲಕ ಎದ್ದು ಒಂದು ಸ್ವಲ್ಪ ಬಿಸಿನೀರು ಕುಡ್ದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜಿಮ್ ಹತ್ರ ಹೋದೆ. 11 ಕಾಲ ಆಯಿತು. ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಇವಾಗ ಶೋಲ್ಡ್ರ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಕಾರ್ಡಿಯೋ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಇರಲಿ ಅಂತೇಳ್ಬಿಟ್ಟು ಒಂದು ಪ್ರೆಸೆಂಟ್ ಬಾಡಿ ವಿಡಿಯೋ ತೆಗ್ದಿದ್ದಾದಮೇಲೆ ಎಲ್ಲ ಮಿರರಾಗಿ ನೋಡ್ತಾ ಇದ್ದೆ. ಇದು ಪ್ರೆಸೆಂಟ್ ವೆಯ್ಟು 94.7, ಅಂದರೆ ಒಂದು 95-96 ಇದ್ದೀನಿ ಅಂದ್ಕೊಳ್ರಿ. ಮನೆಗೆ ಬಂದಿದ್ದಾದಮೇಲೆ ಒಂದು ಸ್ವಲ್ಪ ನೀರು ಕುಡ್ದಿದ್ದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಆಗೋಯ್ತು ಸಾಯಂಕಾಲ 6:30. ನಮ್ಮ ತಮ್ಮವರು ಮಿಸ್ಸಸ್ ಮನೆಗೆ ಬಂದಿದ್ದೆ. ಮಗು ಆಗಿತ್ತು, ಗಂಡು ಮಗು ನೋಡೋಕೆ. ತಿರ್ಗಾ ಅಲ್ಲಿ ಮಚ್ಚಾಗ್ನಿದ್ದ. ಸುಮ್ಮನೆ ಇರಲಿ ಅಂತೇಳ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಅದ್ರದಾಗ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅಂತ. ಏನು ಬಾಡಿ ಏನು ಪ್ರೆಸೆಂಟ್ ಏನೂ ಇಲ್ಲ, ಸುಮ್ಮನೆ ಇರಲಿ ಅಂತೇಳ್ಬಿಟ್ಟು ಏನೇನೋ ಮಾಡ್ತಾಯಿದ್ದೀನಿ. ಇರಲಿ ಅಂತ ಒಂದು ಸ್ವಲ್ಪ ತಿಕ್ಕಲ್ ಥರ. ನೀವು ನೋಡಿ ಏನು ಬೈಕೊಂಬೇಡ್ರಿ. ನಾನೇನು ಜಿಮ್ಮರು ಅಲ್ಲ, ಬಾಡಿ ಬಿಲ್ಡರು ಅಲ್ಲ. ಸುಮ್ಮನೆ ಏನೋ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮಾಡೋ ಕೆಲ್ಸಕ್ಕೆ ಇವೆಲ್ಲ ವರ್ಕೌಟ್ ಆಗ್ತೈತೆ ಇಲ್ಲ ಕೂಡ ಗೊತ್ತಿಲ್ಲ ನನಗೆ. ಟಮಾಟನೂ ಮಾರಬೇಕು, ಜಿಮ್ಗೆ ಹೋಗ್ಬೇಕಂದ್ರೆ ಕಷ್ಟ. ಟ್ರೈ ಮಾಡೋದ್ರದಾಗ ತಪ್ಪೇನಿಲ್ಲಲ್ಲ. ಅದಕ್ಕೆ ಒಂದು 100 ಡೇಸ್ ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾಡ್ತಾಯಿರ್ತೀನಿ, ಮಾಡೋದನ್ನು ಆಗ್ತಾಯಿರ್ತೀನಿ. ಏನಿದ್ರೆ ಅದು. ಇವತ್ತು ಇದೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳ್ಬಿಟ್ಟು ಸ್ವೀಟ್ ಕಾರ್ನ್ ತಿಂದಿದ್ದೆ. ಸ್ವೀಟ್ ಕಾರ್ನೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡು ಹಸಿದು ಒಂದು ಸ್ವಲ್ಪ ತಿಂದು ಬೇಯಿಸೋಕೆ ಹಾಕ್ಬಿಟ್ಟು ಮೀನು ತಿನ್ನೋಕೆ ಹೋದ್ರೆ ಮೀನು ಸಿಕ್ಕಿಲ್ಲ. ಮನೆಗೆ ಬಂದು ವಾಪಸ್ ಬಂದು ಮುದ್ದೆ ಹೀರೆಕಾಯಿ ಪಲ್ಯ ತಿಂದ್ಬಿಟ್ಟು ಕರೆಕ್ಟಾಗಿ ಟೈಮು